ಫ್ಲೈಟು ಏ ಸಮಾಧಾನ, ಕತ್ತೆ ವಯಸ್ಸದಂಗ ಆಗಿದೆ. ರೋಡಲ್ಲಿ ನಿಂತ್ಕೊಂಡು ಚಿಕ್ಕ ಮಗು ತರ ಫ್ಲೈಟು ಅಂತ ಕುಣಿತಿಯಲ್ಲ. ಸರಿಯಾಗಿ ಹೇಳ್ದೆ, ನಮ್ಮಂತವ್ರಿಗೆಲ್ಲ ಫ್ಲೈಟ್ ನ ದೂರದಿಂದ ನೋಡಿ ಖುಷಿ ಪಡಕ್ಕಷ್ಟೇ ಸಾಧ್ಯ. ಟ್ರಾವೆಲ್ ಮಾಡಕ್ಕೆ ನನ್ ಕೈಯಲ್ಲಾಗುತ್ತಾ ನೀನೇ ಹೇಳು? ಅದೇ ನಾನು ಹೇಳ್ತಿರೋದು, 1000ಗೆಲ್ಲ ಕಮ್ಮಿಯಲ್ಲಿ ಫ್ಲೈಟ್ ಟಿಕೆಟ್ ಸಿಗತ್ತೆ ಗೊತ್ತಾ. ನಾನ್ ನಿನ್ಗೆ ಬಸ್ ಟಿಕೆಟ್ಸ್ ಬಗ್ಗೆ ಹೇಳ್ತಿಲ್ಲ, ಫ್ಲೈಟ್ ಟಿಕೆಟ್ಸ್ ಬಗ್ಗೆ ಮಾತಾಡ್ತಾ ಇರೋದು. ಅದನ್ನೇ ಕಣೆ ನಾನು ಹೇಳ್ತಿರೋದು. ಬ್ಯಾಂಗ್ಳೂರ್ ಟು ಸೇಲಂ ಫ್ಲೈಟ್ ಚಾರ್ಜು ಕೇವಲ 275 ರೂಪಾಯಿ ಅಷ್ಟೇ ಗೊತ್ತಾ. ಅಷ್ಟೇ ಅಲ್ಲ, ಇಂಡಿಯಾಲಿರೋ ಈ ಪ್ಲೇಸಸ್ಗೆ ಏನಾದ್ರು ಟ್ರಾವೆಲ್ ಮಾಡ್ತಿದ್ಯಾ ಅಂತಂದ್ರೆ ಫ್ಲೈಟ್ ಚಾರ್ಜಸ್ 1000ಗಿಂತ ಕಮ್ಮಿ ಆಗಿರುತ್ತೆ. ನಿಜವಾಗ್ಲೂ? ಅದು ಅಲ್ಲದೆ ಅಸ್ಸಾಮಿಂದ ತೆಜ್ಜಾಪುರವರೆಗೂ ಫ್ಲೈಟ್ ಚಾರ್ಜು ಕೇವಲ 150 ರೂಪಾಯಿ ಅಷ್ಟೇ. ಚಂದನಾ, ಆ ಬಸ್ ರೂಟು ಅಲ್ಲಲ್ಲ, ಆ ಫ್ಲೈಟ್ ರೂಟ್ನ ಮತ್ತೆ ಒಂದ್ಸತಿ ತೋರಿಸ್ತೀಯಾ? ಹಾ, ಖಂಡಿತವಾಗ್ಲೂ ಫ್ಲೈಟ್ ರೂಟ್ನ ತೋರಿಸ್ತೀನಿ. ಹಾಗೆ ನಿನ್ನೆಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡು, ಮರಿಬೇಡ. ನೀವು ಕೂಡ ಅಷ್ಟೇ. ಫ್ಲೈಟ್ ಚಾರ್ಜ್ ಹೇಗೋ ಕಡಿಮೆ ಇದೆ, ಬೇರೆ ಡೆಸ್ಟಿನೇಷನ್ಗೆ ಹೋಗ್ಬೇಕು ಅಂತಂದ್ರೆ ಈಗಲೇ ಪ್ಲಾನ್ ಮಾಡ್ಕೊಳ್ಳಿ.